ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಸಿದ್ಧವಾಗಿರುವ ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಗೆ ನಾವು ಕೂಡ ವೀಕ್ಷಣೆ ಮಾಡೋಕೆ ಹೋಗಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಜನ ಬಂದಿದ್ರು. ಇಷ್ಟು ಜನ ಇದ್ರೂ ಕೂಡ ಪೊಲೀಸ್ ಅವರಾಗಿರ್ಲಿ, NCC ಅವರಾಗಿರ್ಲಿ ಇಷ್ಟು ಜನನ ಮೇಂಟೈನ್ ಮಾಡೋದು ಅಷ್ಟು ಸುಲಭದ ಮಾತಂತೂ ಸಾಧ್ಯನೇ ಇಲ್ಲ. ಒಂದು ಚಪ್ಪಲಿ ಬಿಡೋದ್ರಿಂದ ಹಿಡಿದು ಪ್ರತಿಯೊಂದು ಊಟ ಕ್ಯೂ ಆಗಿರಲಿ, ದರ್ಶನದ ಕ್ಯೂ ಆಗಿರಲಿ, ಇಷ್ಟು ಜನ ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ತೀನಿ. ನಾವು ಕೂಡ ಮಹಾದಾಸೋಹ ಮಾಡೋಣ ಅಂತ ಹೋಗಿದ್ವಿ. ತುಂಬಾನೇ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಅಂತಾನೆ ಹೇಳ್ತೀನಿ. ಅಲ್ಲಿ ರೊಟ್ಟಿ, ಕಾಳು ಪಲ್ಯ, ಬದನೆಕಾಯಿ ಪಲ್ಯ ಎಲ್ಲ ಪ್ರಸಾದವನ್ನು ತಗೊಂಡ್ಬಿಟ್ಟು ನಾವು ಪ್ರಸಾದವನ್ನು ಸ್ವೀಕರಿಸ್ಕೊಂಡ್ವಿ. ತುಂಬಾನೇ ಚೆನ್ನಾಗಿತ್ತು. ಎಲ್ಲರಿಗೂ ಎಲ್ಲದನ್ನು ಸಿಗ್ಲಿ, ಎಲ್ಲರಿಗೂ ಬರಲಿ ಅಂತ ತುಂಬಾನೇ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಅಂತಾನೆ ಹೇಳ್ತೀನಿ. ಯಾರ್ಯಾರು ಹೋಗಿಲ್ಲ ತಪ್ಪದೆ ಹೋಗ್ಬಿಟ್ಟು ಬನ್ನಿ ಅಂತಾನು ಹೇಳ್ತೀನಿ. ಊಟಕ್ಕೂ ಸಿಕ್ಕಾಪಟ್ಟೆ ಜನ ಬಂದಿದ್ರು. ಅದೆಲ್ಲ ಆದಮೇಲೆ ಕೊಪ್ಪಳದ ಅಲ್ಲೆಲ್ಲ ಅಂಗಡಿ ಹಾಕಿರ್ತಾರಲ್ವ, ಅಲ್ಲಿ ಕೂಡ ಹೋಗಿದ್ದೆ. ಇಷ್ಟು ಅಂಗಡಿಗಳು ನಾನು ಯಾವತ್ತೂ ನೋಡೇ ಇದ್ದಿದ್ದಿಲ್ಲ. ಬಳೆ ಅಂಗಡಿ ಆಗಿರಲಿ, ಸರದ ಅಂಗಡಿ ಆಗಿರಲಿ, ಚಿಕ್ಕ ಮಕ್ಕಳಿಗೆ ಆಟ ಸಾಮಾನು ಆಗಿರಲಿ, ಸಿಕ್ಕಾಪಟ್ಟೆ ಅಂಗಡಿಗಳು ಹಾಕಿದ್ರು. ಏನಿಲ್ಲ ಅಂದ್ರೂ 200-300 ಅಂಗಡಿಗಳು ಹಾಕಿದ್ರು. ಇಷ್ಟು ಜಾತ್ರೆಗೆ ಹೋಗಿ ಬಂದ್ರು, ಇಷ್ಟು ಅಂಗಡಿಗಳು ನಾನು ನೋಡಿದ್ದಿಲ್ಲ. ಆದ್ಮೇಲೆ ಅಲ್ಲಿ ಆಟ ಆಡೋದಾಗಿರ್ಲಿ, ಜಾಯಿಂಟ್ ವೀಲ್ ಎಲ್ಲ ನೋಡ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು.